ಆಲ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾರತದ ಇತಿಹಾಸದಲ್ಲಿ ಎರಡು ಶ್ರೇಷ್ಠ ಹಿಂದೂ ಧರ್ಮ ಮತ್ತು ಜೈನ ಧರ್ಮ ನಡುವೆ ಯಾವ ರೀತಿಯ ಸಂಬಂಧವಿತ್ತೋ, ಎರಡೂ ಧರ್ಮಗಳು ಒಂದೇ ನೆಲದ ಮೇಲೆ ಹುಟ್ಟಿದ್ರು. ಅವುಗಳ ನಡುವೆ ಸ್ನೇಹ ಸಹಬಾಳ್ವೆ ಇತ್ತೇ ಅಥವಾ ಸಂಘರ್ಷಗಳು ನಡೆದಿದ್ವೆ. ಹಿಂದೂ ಧರ್ಮ ವೇದಗಳ ನಂಬಿದರೆ ಜೈನ ಧರ್ಮ ಅವುಗಳನ್ನು ತಿರಸ್ಕರಿಸಿತು. ಹಿಂದೂಗಳು ಅನೇಕ ದೇವರನ್ನು ಪೂಜಿಸಿದರೆ ಜೈನ ಧರ್ಮ ಸೃಷ್ಟಿಕರ್ತ ದೇವರನ್ನು ನಂಬಲಿಲ್ಲ. ಹೀಗೆ ಮೂಲಭೂತ ಸಿದ್ಧಾಂತಗಳ ಭಿನ್ನಾಭಿಪ್ರಾಯ ಹೊಂದಿದೆ. ಈ ಎರಡೂ ಧರ್ಮಗಳ ನಡುವೆ ಇತಿಹಾಸದಲ್ಲಿ ಏನು ನಡೀತು? ರಾಜಾಶ್ರಯಕ್ಕಾಗಿ ನಡೆದ ಹೋರಾಟಗಳ, ಸಾಮಾಜಿಕ ಸುಧಾರಣೆಗಳ ಸಂಘರ್ಷಗಳು ಮತ್ತು ಅಂತಿಮವಾಗಿ ಇಂದಿಗೂ ಉಳಿದಿರುವ ಸಾಮರಸ್ಯದ ಹಿಂದಿನ ಕಥೆ ಏನು? ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡೋಣ. ಫ್ರೆಂಡ್ಸ್, ಜೈನ ಧರ್ಮ ಮತ್ತು ಹಿಂದೂ ಧರ್ಮವು ಸಾವಿರಾರು ವರ್ಷಗಳ ಹಿಂದೆ ಇತಿಹಾಸ ಹೊಂದಿದೆ. ಎರಡೂ ಧರ್ಮಗಳು ಭಾರತೀಯ ಉಪಖಂಡಗಳಲ್ಲಿ ಉದಯವಾದವು ಮತ್ತು ಅನೇಕ ಸಾಮಾನ್ಯ ಅಂಶಗಳು ಹೊಂದಿದೆ. ಆದರೆ ಕೆಲವೊಮ್ಮೆ ಅವುಗಳ ನಡುವೆ ತೀವ್ರವಾದ ಸಂಘರ್ಷಗಳು ಸಂಭವಿಸಿವೆ. ಹಿಂದೂ ಧರ್ಮದ ಪ್ರಮುಖ ತತ್ವಗಳಲ್ಲಿ ವೇದಗಳನ್ನು ಪರಮ ಬ್ರಾಹ್ಮಣವೆನ್ನುತ್ತಾರೆ. ಆದರೆ ಜೈನ ಧರ್ಮವು ವೇದಗಳ ಅಧಿಕಾರ ಒಪ್ಪುವುದಿಲ್ಲ. ಇದು ಪ್ರಮುಖ ಸಿದ್ಧಾಂತದ ಭಿನ್ನಾಭಿಪ್ರಾಯವಾಗಿದೆ. ಹಿಂದೂ ಧರ್ಮದ ಪ್ರಮುಖ ತತ್ವಗಳಲ್ಲಿ ವೇದಗಳಲ್ಲಿರುವ ಜ್ಞಾನವು ದೈವಿಕ ಮತ್ತು ಅಂತಿಮ ಸತ್ಯವೆಂದು ನಂಬಲಾಗಿದೆ. ಇದು ಉಪನಿಷತ್ತು, ಪುರಾಣಗಳು, ಧರ್ಮಶಾಸ್ತ್ರಗಳು ಮುಂತಾದ ಇತರ ಗ್ರಂಥಗಳಿಗೆ ಆಧಾರವಾಗಿದೆ. ಹಿಂದೂ ಧರ್ಮದ ಬಹುತೇಕ ಶಾಖೆಗಳು ವೇದಗಳನ್ನು ಪೂಜನೀಯವೆಂದು ಪರಿಗಣಿಸುತ್ತವೆ. ಆದರೆ ಜೈನ ಧರ್ಮ ವೇದಗಳ ಅಧಿಕಾರವನ್ನು ಒಪ್ಪುವುದಿಲ್ಲ. ಜೈನರ ದೃಷ್ಟಿಯಲ್ಲಿ ಒಬ್ಬ ವ್ಯಕ್ತಿ ತನ್ನ ಸ್ವಂತ ಪ್ರಯತ್ನ ಮತ್ತು ಆತ್ಮಶಕ್ತಿಯಿಂದ ಮುಕ್ತಿ ಮತ್ತು ಮೋಕ್ಷವನ್ನು ಪಡೆಯಬೇಕು. ವೇದಗಳು ದೇವರ ಅಸ್ತಿತ್ವ ಮತ್ತು ಯಜ್ಞಯಾದಿಗಳನ್ನು ಪ್ರತಿಪಾದಿಸುತ್ತವೆ. ಆದರೆ ಜೈನರು ಇವುಗಳನ್ನು ಒಪ್ಪುವುದಿಲ್ಲ. ಅವರು ತಮ್ಮ ತೀರ್ಥಂಕರು ನೀಡಿದ ಬೋಧನೆಗಳನ್ನು ಮತ್ತು ಜ್ಞಾನವೇ ಅಂತಿಮ ಸತ್ಯವೆಂದು ಪರಿಗಣಿಸುತ್ತಾರೆ. ಇದೇ ಕಾರಣದಿಂದ ಜೈನ ಧರ್ಮವನ್ನು ಹಿಂದೂ ಧರ್ಮದ ಸಿದ್ಧಾಂತಕ್ಕೆ ಹೊರತಾಗಿ ಒಂದು ಸ್ವತಂತ್ರ ಧರ್ಮವೆಂದು ಪರಿಗಣಿಸುತ್ತಾರೆ. ಈ ಸಿದ್ಧಾಂತದ ಭಿನ್ನಾಭಿಪ್ರಾಯವು ಎರಡೂ ಧರ್ಮಗಳ ನಡುವೆ ಇತಿಹಾಸ ಮತ್ತು ಸಂಬಂಧದ ಮೇಲೆ ದೊಡ್ಡ ಪರಿಣಾಮ ಬೀರಿದೆ. ಹಿಂದೂ ಧರ್ಮವು ಅನೇಕ ದೇವರು ದೇವತೆಯನ್ನು ಒಳಗೊಂಡ ಬಹುದೇವತಾ ಆರಾಧನೆ ಹೊಂದಿದೆ. ಪ್ರಾಮುಖ್ಯವಾಗಿ ಬ್ರಹ್ಮ, ವಿಷ್ಣು, ಮಹೇಶ ಎಂಬಂತೆ ತ್ರಿಮೂರ್ತಿ ಪರಿಕಲ್ಪನೆಯನ್ನು ಹಿಂದೂಗಳು ನಂಬುತ್ತಾರೆ. ಜೈನ ಧರ್ಮವು ಯಾವುದೇ ಸೃಷ್ಟಿಕರ್ತ ದೇವರು ಅಸ್ತಿತ್ವ ನಂಬುವುದಿಲ್ಲ. ಜೈನರ ಪ್ರಕಾರ ಬ್ರಹ್ಮಾಂಡವು ಶಾಶ್ವತವಾಗಿದ್ದು ಅದು ಯಾರಿಂದಲೂ ಸೃಷ್ಟಿಯಾಗಿಲ್ಲ. ಜೈನರು ತೀರ್ಥಂಕರನ್ನು ತಮ್ಮ ಆದರ್ಶ ಪುರುಷವೆಂದು ಮತ್ತು ಆಧ್ಯಾತ್ಮಿಕ ಗುರುಗಳಾಗಿ ಪರಿಗಣಿಸುತ್ತಾರೆ. ತೀರ್ಥಂಕರ ಸಾಮಾನ್ಯ ಮನುಷ್ಯರಾಗಿ ಹುಟ್ಟಿ ತಮ್ಮ ಪ್ರಯತ್ನದಿಂದ ಆತ್ಮ ಸಾಕ್ಷಾತ್ಕಾರ ಮತ್ತು ಜ್ಞಾನವನ್ನು ಪಡೆದವರು. ಇವರು ಜೀವನ, ಮರಣ, ಮೋಕ್ಷದ ಬಗ್ಗೆ ಜ್ಞಾನ ನೀಡುತ್ತಾರೆ. ಜೈನರ ಪ್ರಾರ್ಥನೆಗಳು ತೀರ್ಥಂಕರ ಗುಣಗಳನ್ನು ಸ್ಮರಿಸುವುದು ಮತ್ತು ಆ ಗುಣಗಳನ್ನು ತಾವು ಪಡೆದುಕೊಳ್ಳಲು ಪ್ರಯತ್ನಿಸುವುದು. ಹಿಂದೂ ಧರ್ಮದಲ್ಲಿ ದೇವರುಗಳನ್ನು ಪೂಜಿಸಿ ಆಶೀರ್ವಾದ ಪಡೆದು ಮೋಕ್ಷವನ್ನು ಪಡೆಯುವುದರ ಮೂಲಕ ಪ್ರಯತ್ನ ಪಡುತ್ತಾರೆ. ಮತ್ತು ಜೈನ ಧರ್ಮದವರು ತಪಸ್ಸಿನ ಮೂಲಕವೇ ಮುಕ್ತಿ ಪಡೆಯಲು ಸಾಧ್ಯ ಎಂದು ನಂಬಲಾಗಿದೆ. ಇದು ಎರಡೂ ಧರ್ಮಗಳ ನಡುವಿನ ಮತ್ತೊಂದು ನಿರ್ಣಾಯಕ ಭಿನ್ನಾಭಿಪ್ರಾಯವಾಗಿದೆ. ಜೈನ ಧರ್ಮವು ಹಿಂದೂ ಧರ್ಮದ ಜಾತಿ ಪದ್ಧತಿಯನ್ನು ವಿರೋಧಿಸಿತು. ಬ್ರಾಹ್ಮಣರ ಪ್ರಾಬಲ್ಯ ಮತ್ತು ಸಾಮಾಜಿಕ ಅಸಮಾನತೆಯನ್ನು ಪ್ರಶ್ನಿಸಿತು. ಇದರಿಂದಾಗಿ ಜೈನ ಧರ್ಮವು ಕ್ಷತ್ರಿಯರು ಮತ್ತು ವೈಶ್ಯರ ಬೆಂಬಲವನ್ನು ಗಳಿಸಿತು. ಈ ಸಾಮಾಜಿಕ ಸುಧಾರಣೆಗಳು ಸಂಘರ್ಷಕ್ಕೆ ಕಾರಣವಾದವು. ಪ್ರಾಚೀನ ಹಿಂದೂ ಸಮಾಜದಲ್ಲಿ ಜಾತಿ ಹಿಂದೂ ಪದ್ಧತಿಯಲ್ಲಿ ಒಂದು ಪ್ರಬಲವಾದ ಸಾಮಾಜಿಕ ವ್ಯವಸ್ಥೆಯಲ್ಲಿ ಇದರಲ್ಲಿ ಬ್ರಾಹ್ಮಣರಿಗೆ ಅಗ್ರಸ್ಥಾನವಿತ್ತು ಮತ್ತು ನಂತರ ಕ್ಷತ್ರಿಯರು, ವೈಷ್ಣವರು
ಮತ್ತು ಶೂದ್ರರು ಈ ವ್ಯವಸ್ಥೆಯು ಕಟ್ಟುನಿಟ್ಟಾಗಿ ಶ್ರೇಣೀಕರಣವನ್ನು ಸೃಷ್ಟಿಸಿತು. ಕೆಲವರಿಗೆ ಸವಲತ್ತು, ಇತರರಿಗೆ ನಿರ್ಬಂಧಗಳನ್ನು ವಿಧಿಸಿತು. ಅಸಮಾನತೆ ಮತ್ತು ಶೋಷಣೆಗೆ ಕಾರಣವಾಯಿತು. ಜೈನ ಧರ್ಮವು ಜಾತಿ ಪದ್ಧತಿಯನ್ನು ಸಂಪೂರ್ಣವಾಗಿ ವಿರೋಧಿಸಿತು. ಜೈನ ಧರ್ಮದ ಪ್ರಕಾರ ಒಬ್ಬ ವ್ಯಕ್ತಿಯು ಹುಟ್ಟಿನಿಂದ ಶ್ರೇಷ್ಠವಾಗಿರುವುದಿಲ್ಲ, ಬದಲಾಗಿ ತನ್ನ ನಡತೆ, ಕರ್ಮ ಮತ್ತು ಅಹಿಂಸೆಯ ತತ್ವಗಳನ್ನು ಪಾಲಿಸುವುದರಿಂದ ಶ್ರೇಷ್ಠನಾಗುತ್ತಾನೆ. ಈ ಸಮಾನತೆಯ ತತ್ವವು ಸಮಾಜದ ಕೆಳವರ್ಗದ ಜನರು ಮತ್ತು ವ್ಯಾಪಾರ ವ್ಯವಹಾರಗಳಲ್ಲಿ ತೊಡಗಿಕೊಂಡು ಶೈವರನ್ನು ಆಕರ್ಷಿಸಿತು. ಯುದ್ಧದ ಕಾರಣದಿಂದ ಅಹಿಂಸೆ ಅಥವಾ ಹಿಂಸೆಯ ಮಾರ್ಗದಲ್ಲಿರುವ ಕ್ಷತ್ರಿಯರು ಸಹ ಅಹಿಂಸೆಯ ಕಡೆಗೆ ಒಲವು ತೋರಿಸಿ ಜೈನ ಧರ್ಮ ಸ್ವೀಕರಿಸಿದರು. ಈ ಸಾಮಾಜಿಕ ಸುಧಾರಣೆಯ ಪ್ರಯತ್ನಗಳು ಬ್ರಾಹ್ಮಣ ಪ್ರಾಬಲ್ಯಕ್ಕೆ ಸವಾಲು ಹೊಂದಿತು. ಇದರಿಂದಾಗಿ ಹಿಂದೂ ಧರ್ಮದ ಸಂಪ್ರದಾಯ ಮತ್ತು ರಾಜಾಶ್ರಯ ಪಡೆದ ಭಾಗಗಳ ನಡುವೆ ಸಂಘರ್ಷಗಳು ಉಂಟಾದವು. ಒಂದು ಸ್ವತಂತ್ರ ಮತ್ತು ಪ್ರಬಲಶಾಲಿ ಧರ್ಮವಾಗಿ ಹೊರಹೊಮ್ಮಿತು. ಐತಿಹಾಸಿಕವಾಗಿ ಯಾವ ಧರ್ಮವು ರಾಜಾಶ್ರಯವನ್ನು ಪಡೆಯುತ್ತದೆಯೋ ಅದು ಪ್ರವರ್ಧಮಾನಕ್ಕೆ ಬರುವುದು ಸಾಮಾನ್ಯ. ಕೆಲವೊಮ್ಮೆ ರಾಜರು ಜೈನ ಧರ್ಮ ಪೋಷಿಸಿದರೆ ಕೆಲವು ಕಾಲದಲ್ಲಿ ಹಿಂದೂ ಧರ್ಮವು ಜೈನ ಧರ್ಮದ ಪ್ರಭಾವ ಕಡಿಮೆ ಮಾಡಲು ಪ್ರಯತ್ನಿಸಿದವು. ಉದಾಹರಣೆಗಾಗಿ ಆದಿ ಶಂಕರಾಚಾರ್ಯರು ಜೈನ ಮತ್ತು ಬೌದ್ಧ ಧರ್ಮಗಳ ಸಿದ್ಧಾಂತ ವಿರೋಧಿಸಿದ ಹಿಂದೂ ಧರ್ಮದ ಪುನರುತ್ಪಾದನೆಗೆ ಕಾರಣರಾದರು. ಭಾರತದ ಇತಿಹಾಸದಲ್ಲಿ ರಾಜರು ನೀಡಿದ ಆಶ್ರಯವು ಒಂದು ನಿರ್ದಿಷ್ಟ ಧರ್ಮದ ಬೆಳವಣಿಗೆಗೆ ಅಥವಾ ಅವನತಿಯಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದೆ. ರಾಜರು ಯಾವ ಧರ್ಮವನ್ನು ಪೋಷಿಸುತ್ತಾರೋ ಆ ಧರ್ಮಕ್ಕೆ ದೇವಾಲಯಗಳ ನಿರ್ಮಾಣ, ಭೂದಾನ ಮತ್ತು ವಿದ್ವಾಂಸರಿಗೆ ಬೆಂಬಲ ದೊರೆಯುತ್ತಿತ್ತು. ಇದರಿಂದ ಆ ಧರ್ಮವು ಸಾಮಾನ್ಯ ಜನರಲ್ಲಿ ಹೆಚ್ಚು ಪ್ರಚಲಿತವಾಗುತ್ತಿತ್ತು. ಗಂಗರು, ರಾಷ್ಟ್ರಕೂಟರು ಮತ್ತು ಚಾಲುಕ್ಯರಂತಹ ರಾಜವಂಶಗಳು ಜೈನ ಧರ್ಮಕ್ಕೆ ಅಪಾರ ಬೆಂಬಲ ನೀಡಿದರು. ಕರ್ನಾಟಕದ ಶ್ರವಣಬೆಳಗೊಳದಲ್ಲಿ ಇರುವ ಗೊಮ್ಮಟೇಶ್ವರ ಪ್ರತಿಮೆಯನ್ನು ನಿರ್ಮಿಸಿದ ಗಂಗರಸರು ಇದಕ್ಕೆ ಉತ್ತಮ ಉದಾಹರಣೆಯಾಗಿದೆ. ಈ ಅವಧಿಯಲ್ಲಿ ಜೈನ ಧರ್ಮವು ಕರ್ನಾಟಕದಲ್ಲಿ ಉತ್ತುಂಗಕ್ಕೆ ಏರಿತು. ಅದೇ ರೀತಿ ವಿಜಯನಗರ ಸಾಮ್ರಾಜ್ಯದ ರಾಜರು ಹಿಂದೂ ಧರ್ಮ ಪೋಷಿಸಿ ಅದರ ಪ್ರಭಾವ ಹೆಚ್ಚಿಸಿದರು. ಆದಿ ಶಂಕರಾಚಾರ್ಯರು ಕ್ರಿಸ್ತಶಕ 8ನೇ ಶತಮಾನದಲ್ಲಿ ಭಾರತದಾದ್ಯಂತ ಸಂಚರಿಸಿ ಜೈನ ಮತ್ತು ಬೌದ್ಧ ಧರ್ಮ ಕೆಲವು ಸಿದ್ಧಾಂತಗಳನ್ನು ತರ್ಕಬದ್ಧವಾಗಿ ವಿರೋಧಿಸಿದರು. ಅವರು ಪ್ರತಿಪಾದಿಸಿದ ಅದ್ವೈತ ಸಿದ್ಧಾಂತ ಅಥವಾ ಅದ್ವೈತ ವೇದಗಳ ತತ್ವಗಳ ಹಿಂದೂ ಧರ್ಮದ ಪುನರುತ್ಪಾದನೆಗೆ ಕಾರಣವಾಯಿತು. ಶಂಕರಾಚಾರ್ಯರು ವೇದಗಳನ್ನು ದೇವರುಗಳ ಅಸ್ತಿತ್ವ ನಿರಾಕರಿಸುವ ಜೈನ ಮತ್ತು ಬೌದ್ಧ ಧರ್ಮಗಳ ನಂಬಿಕೆಯನ್ನು ಪ್ರಶ್ನಿಸಿದರು. ಅವರ ವೇದಗಳಿಂದ ಪ್ರಭಾವಿತರಾದ ಅನೇಕ ರಾಜರು ಮತ್ತು ವಿದ್ವಾಂಸರು ಹಿಂದೂ ಧರ್ಮದತ್ತ ಮರಳಿದರು. ಇದು ಜೈನ ಧರ್ಮದ ಪ್ರಭಾವ ಕ್ಷೀಣಿಸಲು ಒಂದು ಪ್ರಮುಖ ಕಾರಣವಾಯಿತು. ಈ ಐತಿಹಾಸಿಕ ಘಟನೆಗಳು ಧಾರ್ಮಿಕ ತತ್ವಗಳ ಜೊತೆಗೆ ರಾಜಕೀಯ ಮತ್ತು ಸಾಮಾಜಿಕ ಅಂಶಗಳು ಧರ್ಮಗಳ ಬೆಳವಣಿಗೆ ಮೇಲೆ ಹೇಗೆ ಪ್ರಭಾವ ಬೀರುತ್ತವೆ ಅನ್ನೋದನ್ನು ಸ್ಪಷ್ಟವಾಗಿಸುತ್ತವೆ. ಕಾಲ ಕಳೆದ ನಂತರದಲ್ಲಿ ಹಿಂದೂ ಧರ್ಮವು ಜೈನ ಧರ್ಮವನ್ನು ಒಳಗೊಂಡಂತೆ ಇತರ ಧರ್ಮಗಳ ಅಂಶಗಳನ್ನು ತನ್ನೊಳಗೆ ಸೇರಿಸಿಕೊಂಡಿದೆ. ಇಂದಿಗೂ ಜೈನರು ಹಿಂದೂ ದೇವಾಲಯಗಳಿಗೆ ಭೇಟಿ ನೀಡಿದರು ಮತ್ತು ಹಿಂದೂಗಳು ದೇವಾಲಯಗಳಿಗೆ ಪೂಜಿಸುವುದು ಸರ್ವೇ ಸಾಮಾನ್ಯ. ಇದು ಸಂಘರ್ಷದಲ್ಲಿ ನಂತರ ಉಂಟಾದ ಸಹಬಾಳ್ವೆಯ ಸೂಚಕವಾಗಿದೆ. ಜೈನ ಧರ್ಮದ ತತ್ವಗಳು ಅದರಲ್ಲಿ ಮುಖ್ಯ ಅಹಿಂಸೆ ತ್ಯಾಗ ಹಿಂದೂ ಧರ್ಮದ ಮೇಲೂ ಪ್ರಭಾವ ಬೀರಿತು. ಅದೇ ರೀತಿ ಕೆಲವೊಮ್ಮೆ ಹಿಂದೂ ಆಚಾರಗಳನ್ನು ಮತ್ತು ಆರಾಧನಾ ಪದ್ಧತಿಗಳನ್ನು ಅಳವಡಿಸಿಕೊಂಡಿದೆ. ಇದು ಪರಸ್ಪರ ಗೌರವ ಮತ್ತು ಹೊಂದಾಣಿಕೆಗೆ ಕಾರಣವಾಗಿದೆ. ಅನೇಕ ಜೈನರು ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ
ಲಕ್ಷ್ಮೀ ಪೂಜೆ, ಗಣೇಶ ಪೂಜೆ, ದೀಪಾವಳಿ ಮುಂತಾದ ಹಿಂದೂ ಧರ್ಮಗಳನ್ನು ಆಚರಿಸುತ್ತಾರೆ. ಅದೇ ರೀತಿ ಅನೇಕ ಹಿಂದೂಗಳು ಜೈನ ತೀರ್ಥಂಕರನ್ನು ಮತ್ತು ಆಚಾರ್ಯರನ್ನು ಗೌರವಿಸುತ್ತಾರೆ. ಇದು ಎರಡು ಸಮುದಾಯಗಳ ನಡುವೆ ಸಾಂಸ್ಕೃತಿಕ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಾ ಹೀಗೆ ಈ ಇಂದಿನ ಸಂಘರ್ಷಗಳು ಈಗ ಸಹಬಾಳ್ವೆಯ ಮತ್ತು ಪರಸ್ಪರ ಗೌರವಕ್ಕೆ ದಾರಿ ಮಾಡಿಕೊಟ್ಟಿವೆ. ಇದು ಧಾರ್ಮಿಕ ಸಹಿಷ್ಣುತೆಯ ಒಂದು ಉತ್ತಮ ಉದಾಹರಣೆಯಾಗಿದೆ. ಈ ವಿಡಿಯೋದ ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ.